ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೆ ತಂಟೆಗೆ ಬಂದ್ರೆ ಹುಷಾರ್ ಅನ್ನೋದಾಗಿ ಮೋದಿ ಗುಡುಗಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮಗೆ ಅಮೆರಿಕದ ಮಧ್ಯಸ್ಥಿಕೆ ಬೇಡವೇ ಬೇಡ. ಕಾಶ್ಮೀರ ವಿವಾದ ಬಗೆಹರಿಸುವಂತ ಶಕ್ತಿ ಭಾರತಕ್ಕಿದೆ. ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಮತ್ತೆ ತಂಟೆಗೆ ಬಂದ್ರೆ ಹುಷಾರ್, ಸುಮ್ಮನೆ ಇದ್ರೆ ಒಳ್ಳೆಯದು ಅನ್ನೋದಾಗಿ ಮೋದಿ ಅವರು ಎಚ್ಚರಿಕೆ ಕೊಟ್ಟಿರೋದು. ಕಾಶ್ಮೀರ ವಿಚಾರದಲ್ಲಿ ನಮಗೆ ಅಮೆರಿಕ ಅಥವಾ ಇನ್ಯಾವುದೋ ದೇಶ ಮಿಡ್ಲ್ ಮ್ಯಾನ್ ಆಗಿ ಕಡ್ಡಿ ಅಲ್ಲಾಡಿಸಬೇಡಿ. ಹೀಗಾಗಿ ಕಾಶ್ಮೀರ ವಿವಾದವನ್ನ ಬಗೆಹರಿಸಿಕೊಳ್ಳುವಂತ ಶಕ್ತಿ ಭಾರತಕ್ಕಿದೆ. ಮೂರನೆಯವರ ಹಸ್ತಕ್ಷೇಪ ನೀವ್ಯಾರೂ ಕೂಡ ಬೇಡವೇ ಬೇಡ. ಜೊತೆಯಲ್ಲಿ ಮತ್ತೆ ತಂಟೆಗೆ ಬಂದ್ರೆ ಸುಮ್ಮನೆ ಇರೋದಿಲ್ಲ, ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋದಾಗಿ ಮತ್ತೆ ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಭಾರತದಿಂದ ರವಾನೆಯಾಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಗುಡುಗಿದ್ದಾರೆ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಅನ್ನೋ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ವಿದೇಶಾಂಗ ಸಚಿವಾಲಯದಿಂದ ಖಡಕ್ ಎಚ್ಚರಿಕೆ ಹೋಗಿತ್ತು. ಕದನ ವಿರಾಮ ಘೋಷಣೆ ಆಗೋಕ್ಕೂ ಮೊದಲೇ ಯಾವುದೇ ರೀತಿಯಾದಂತ ಉಗ್ರ ಕೃತ್ಯಗಳ ನಡೆದಿದ್ದೇ ಆದ್ರೆ ಬಿಡೋದಿಲ್ಲ, ಇಟ್ ವಿಲ್ ಬಿ ಕನ್ಸಿಡರ್ ಆಸ್ ಆಕ್ಟ್ ಆಫ್ ವಾರ್ ಅಂತ ಹೇಳಿದ್ರು. ಆದ್ರೂ ಕೂಡ ಬಾಲ ಬಿಚ್ತಾ ಇದೆ ಪಾಕಿಸ್ತಾನ. ಇದರ ಬೆನ್ನಲ್ಲೇ ನಿನ್ನೆಯೂ ಕೂಡ ಸತತವಾಗಿ ದಾಳಿ ಆಗಿತ್ತು. ಜೊತೆಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ. ಸಶಸ್ತ್ರ ಪಡೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ರಕ್ಷಣಾ ಸಚಿವರು ಸೇರಿದಂತೆ ಇತರ ಪ್ರಮುಖ ಅಧಿಕಾರಿಗಳ ನೇತೃತ್ವ ಎಲ್ಲರೂ ಕೂಡ ಭಾಗಿಯಾಗಿ ಸದ್ಯದ ಪರಿಸ್ಥಿತಿಯ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಕಾಶ್ಮೀರದ ವಿಚಾರದಲ್ಲಿ ಯಾರ ಮಿಡಲ್ ಮ್ಯಾನ್ ಅಂದ್ರೆ ಹಸ್ತಕ್ಷೇಪ ಮಾಡೋದು ಬೇಡ, ನಾವೇ ಬಗೆಹರಿಸಿಕೊಳ್ಳುವಂತ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋದಾಗಿ ಅತ್ತ ಈಗ ಮಧ್ಯ ಬಂದಿರುವಂತ ಅಮೆರಿಕಕ್ಕೂ ಕೂಡ ಒಂದು ಸಂದೇಶ. ಪಾಕಿಸ್ತಾನಕ್ಕಂತೂ ಅಕ್ಷರಶಃ ಕೊನೆಯ ಎಚ್ಚರಿಕೆಯ ಗಂಟೆ ಇದು. ತಂಟೆಗೆ ಬರಬೇಡಿ, ಹುಷಾರ್, ಪಾಕಿಸ್ತಾನ ಬದುಕೊಳ್ಳಿ, ಬೇಡ ಬೇಡ ಅನ್ನೋದಾಗಿ. ಜೊತೆಯಲ್ಲಿ ಚೀನಾ ಕೂಡ ಮಧ್ಯ ಬಂದು ಈಗ ನಾವು ಮಾತಾಡ್ತೀವಿ, ನಾವು ಶಾಂತಿಯನ್ನ ನೆಲೆಸ್ತೀವಿ ಅನ್ನೋದಾಗಿ ಒಂದು ಹೈ ಡ್ರಾಮಾ ಮಾಡ್ತಿದೆ. ಹಾಗಾಗಿ ಮೋದಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವೇ ಈ ಪರಿಸ್ಥಿತಿಯನ್ನ ನಿಭಾಯಿಸ್ತೀವಿ. ಕಾಶ್ಮೀರದ ವಿಚಾರದಲ್ಲಿ ಯಾರ ಹಸ್ತಕ್ಷೇಪವೂ ಬೇಡ, ನಿಮ್ಮ ಮಧ್ಯಸ್ಥಿಕೆ, ನಿಮ್ಮ ಮುಂದಾಳತ್ವ ಬೇಡ ಅನ್ನೋದಾಗಿ. ಜೊತೆಯಲ್ಲಿ ಭಾರತ ಈ ಸನ್ನಿವೇಶವನ್ನ ನಿಭಾಯಿಸುವಂತ ಸಾಮರ್ಥ್ಯ ಇದೆ, ಭಾರತವೇ ಇದನ್ನ ಪರಿಹಾರ ಮಾಡಿಕೊಳ್ಳುತ್ತೆ ಅನ್ನೋದು. ಹಾಗಾಗಿ ನಿನ್ನೆ ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದ್ರು, ಅದರ ಬೆನ್ನಲ್ಲೇ ಭಾರತವೂ ಕೂಡ ಒಂದು ಸಂದೇಶ ರವಾನೆ ಮಾಡಿತ್ತು. ಉಭಯ ರಾಷ್ಟ್ರಗಳು, ಪಾಕಿಸ್ತಾನ ಮತ್ತು ಭಾರತ ಈ ನಿರ್ಧಾರವನ್ನ ಕೈಗೊಂಡಿರೋದು ಬೇರೆ ಯಾರದೇ ರೀತಿಯಾದಂತಹ ಒತ್ತಡ ಅಥವಾ ಇನ್ಯಾರದ್ದು ಒಲವು, ಅವರ ಹಸ್ತಕ್ಷೇಪ ಇಲ್ಲ. ಭಾರತ ಇದನ್ನ ನಿಭಾಯಿಸುತ್ತೆ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತ ವಿಚಾರ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ. ಸೊ ಆ ಮೂಲಕವಾಗಿ ಈ ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಈ ಖಡಕ್ ಸಂದೇಶ ಕೊಟ್ಟಿರೋದು ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ ಜೊತೆಯಲ್ಲಿ, ಜೆಡಿ ವ್ಯಾನ್ಸ್ ಅವರ ಹತ್ರ ಈ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾಗಿ ನಿನ್ನೆ ಟ್ರಂಪ್ ಅವರೇನೋ ಸುದೀರ್ಘವಾಗಿ ಎರಡು ದೇಶಗಳ ನಡುವಿನ ಈ ಸಂದರ್ಭವನ್ನ ನಾವು ನಿಭಾಯಿಸಿದ್ವಿ, ನಮ್ಮ ಮಾತುಗಳಿಗೆ ಎರಡು ದೇಶಗಳು ಒಪ್ಪಿದೆ ಅನ್ನುವಂತ ಮಾತುಗಳನ್ನ ಉಲ್ಲೇಖ ಮಾಡಿದ್ರು. ಹಾಗಾಗಿ ಭಾರತ, ಪಾಕಿಸ್ತಾನ, ಚೀನಾ, ಅಮೆರಿಕ ಸೇರಿದಂತೆ ಇಡೀ ಜಗತ್ತಿಗೆ ಕೊಡ್ತಿರುವಂತ ಸಂದೇಶ ಇದು. ಕೇವಲ ಅಮೆರಿಕದ ಉಪಾಧ್ಯಕ್ಷರಿಗೆ ಹೇಳಿರುವಂತ ಹೇಳಿಕೆ ಅಷ್ಟೇ ಸೀಮಿತ ಆಗಿಲ್ಲ, ಅದು ನೇರ ಜಾಗತಿಕವಾಗಿ ಎಚ್ಚರಿಕೆ.